ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ಅನ್ನೋ ಒಂದು ಸಬ್ಜೆಕ್ಟಲ್ಲಿ ಇದ್ದೀವಿ. ವೀಕ್ 1 ಕಂಟೆಂಟ್ ಅಲ್ಲಿ ನಮಗೆ ಇಲ್ಲಿ ತನಕ ಥಿಯರಿ ಕಾನ್ಸೆಪ್ಟ್ಸ್ ಮುಗಿದಿತ್ತು. ಈಗ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ಸ್ಗೆ ಬರೋದಾದರೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅನ್ನೋ ಒಂದು ಟಾಪಿಕ್ಸ್ನ ಇಟ್ಟಿದ್ದಾರೆ ಸಿಲೆಬಸ್ಸಲ್ಲಿ. ಏನು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಏನು, ಯಾವ್ಯಾವ ಥರ ಮೆಜರ್ ಮಾಡಬೇಕು ಅನ್ನೋದು, ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಸೆಷನಲ್ಲಿ. ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಆಸ್ ದ ನೇಮ್ ಇಂಡಿಕೇಟ್ಸ್. ನೀವೆಲ್ಲ ನೋಡಿರ್ತೀರಿ ಜಾಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ನೀವು ಜಾಮೆಟ್ರಿ ಡ್ರಾ ಮಾಡೋದಾಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಲೆಂತ್ ಮೆಜರ್ಮೆಂಟ್ ಆಗಿರ್ಬೋದು, ವೆಯ್ಟ್ ಮೆಜರ್ಮೆಂಟ್ ಆಗಿರ್ಬೋದು, ನಿಮ್ಮ ಹೈಸ್ಕೂಲ್ ಲೆವೆಲಲ್ಲಿ ತಿಳ್ಕೊಂಡಿರ್ತೀರಿ. ಬಟ್ ಆಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಒಂದು ಒಂದು ಹೊಸ ಪ್ರಾಡಕ್ಟ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂದರೆ ಆ ಪ್ರಾಡಕ್ಟು ಸರಿಯಾದ ರೀತಿಯಲ್ಲಿ ಡೈಮೆನ್ಷನ್ಗೆ ಸರಿಯಾಗಿದೆಯಾ, ಕ್ವಾಲಿಟಿ ಸರಿಯಾಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ನಾವು ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ಜನರಲ್ ಆಗಿ ಹೇಳೋದಾದರೆ, these are the tools which are used to determine size, shape, weight, temperature, pressure, etc. These are the physical quantities. ತುಂಬ ಇಂಪಾರ್ಟೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಆಗಿರ್ತವೆ. ಯಾವುದೇ ಒಂದು ನೀವು ಆಬ್ಜೆಕ್ಟ್ಸ್ ತಗೊಂಡ್ರೂ ಕೂಡ ಇದನ್ನು ನಾವು ಮೆಜರ್ ಮಾಡೋದಕ್ಕೆ ಬಳಸುವಂತಹ ಟೂಲ್ಸ್ ಅಥವಾ ಸಾಧನಗಳಿಗೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಯಾಕೆ ಅದಿಷ್ಟು ಇಂಪಾರ್ಟೆಂಟು? ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ನಾವು ತುಂಬ ಏನು ನೋಡುವಂಥದ್ದು, ಫ್ಯಾಕ್ಟ್ರಿಗಳಲ್ಲಿ ಆಕ್ಯುರಸಿ ನೋಡ್ತಾರೆ ಮತ್ತು ಕ್ವಾಲಿಟಿ ನೋಡ್ತಾರೆ. ಎರಡೂ ಚೆನ್ನಾಗಿದ್ದರೆ ಕಸ್ಟಮರ್ಸು ಅದನ್ನು ಆ ಪ್ರಾಡಕ್ಟ್ನ ಬೈ ಮಾಡ್ತಾರೆ. ಸೊ ಪ್ರತಿ ಪಾರ್ಟು ಕೂಡ ಆಕ್ಯುರೇಟ್ ಆಗಿರಬೇಕು. ತುಂಬ ಡ್ರಾಯಿಂಗ್ಗೆ ಏನು ಡ್ರಾಯಿಂಗ್ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಡ್ರಾಯಿಂಗ್ ಕೊಟ್ಟಿರ್ತಾರೋ ಆ ಡ್ರಾಯಿಂಗಿಗೆ ಸರಿಯಾದ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡೋದು ಕ್ವಾಲಿಟಿ. ಸೊ ಎಲ್ಲ ಸ್ಟೇಜಸ್ಗೂ ಬೇಕು ಕ್ವಾಲಿಟಿ ಅನ್ನೋದು. ನಾವು ಡಿಸೈನಿಂದ ಹಿಡಿದು ಪ್ರೊಡಕ್ಷನಿಂದ ಹಿಡಿದು ಇನ್ಸ್ಪೆಕ್ಷನ್ ಮತ್ತು ಮೇಂಟೆನೆನ್ಸ್ ತನಕ ಕೂಡ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ದು ಅವಶ್ಯಕತೆ ಇದೆ. ಹಾಗಾಗಿ ಆಸ್ ಎ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದೋ ಸ್ಟೂಡೆಂಟ್ಸ್ ಆಗಿ ನಮಗೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ದು ಪ್ರತಿಯೊಂದು ಕೂಡ ಏನು ಮಿಸ್ಟೇಕ್ ಮಾಡ್ದೇ ಹೆಂಗೆ ಮೆಜರ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಸೆಮಿಸ್ಟರಿಂದ ಲಾಸ್ಟ್ ಸೆಮಿಸ್ಟರ್ವರೆಗೂ ಕೂಡ ನಾವು ರಿಪೀಟೆಡ್ ಆಗಿ ಈ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ನ ನಿಮಗೆ ಒಂದಲ್ಲ ಒಂದು ರೀತಿ ಹೇಳ್ಕೊಡ್ತಾ ಬರ್ತೀವಿ. ಸೊ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಕಾಮನ್ ಆಗಿ ಸ್ಟಾರ್ಟಿಂಗ್ ಫ್ರಮ್ ಸ್ಟೀಲ್ ರೂಲ್. ಸೊ ಸ್ಟೀಲ್ ರೂಲ್ ಅಂದರೆ ಏನು ಅಂತ ನಿಮಗೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಹೇಳ್ತೀನಿ. ಸ್ಟೀಲ್ ರೂಲ್ ಅನ್ನೋದು ಇಟ್ಸ್ ಜಸ್ಟ್ ಕಂಟಿನ್ಯೂಷನ್ ವರ್ಷನ್ ಆಫ್ ಯುವರ್ ನಾರ್ಮಲ್ ಪ್ಲಾಸ್ಟಿಕ್ ಸ್ಕೇಲ್. ಅದರಲ್ಲಿ ಜಸ್ಟ್ ಸೆಂಟಿಮೀಟರ್ ಮಿಲಿಮೀಟರ್ ಕೊಟ್ಟಿರ್ತಾರೆ. ಸ್ಟೀಲ್ ರೂಲಲ್ಲಿ ಎಲ್ಲ ಥರದ ಎನ್ಗ್ರೇವಿಂಗ್ ಕೂಡ ಮಾಡಿರ್ತಾರೆ. ಸೊ ಇಂಪಾರ್ಟೆಂಟ್ ಇನ್ನೊಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟು ವರ್ನಿಯರ್ ಕ್ಯಾಲಿಪರು, ಮೈಕ್ರೋಮೀಟರು, ಡಯಲ್ ಗೇಜು, ಪ್ರೆಷರ್ ಗೇಜಸ್ ಅಥವಾ ಪ್ರೆಷರ್ ಮೀಟರ್ಸ್. ಪ್ರೆಷರ್ ಮೀಟರ್ಸ್, ಡಯಲ್ ಗೇಜಸ್ ಎಲ್ಲ ನೀವು ಹೈಯರ್ ಸೆಮಿಸ್ಟರ್ಸಲ್ಲಿ ಓದ್ತೀರಿ. ಈಗ ಫಸ್ಟ್ ಸೆಮಿಸ್ಟರ್ ಫ್ರೆಶ್ ಆಗಿ ಬಂದಿರೋದ್ರಿಂದ ಈ ಬೇಸಿಕ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ತಿಳ್ಕೊಳ್ತಾ ಬರ್ತೀರಿ. ಬಿಫೋರ್ ಗೋಯಿಂಗ್ ಟು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್, ಏನಾದರೂ ಟರ್ಮ್ಸ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸಲ್ಲಿ ಇದೆ ಅಂತ ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಟರ್ಮ್ಸ್ಗಳಾಗಿರ್ತವೆ. ಈಗೇನು 7 ಪ್ಯಾರಾಮೀಟರ್ಸ್ ಅಥವಾ ಟರ್ಮ್ಸ್ನ ಲಿಸ್ಟ್ ಮಾಡಿದ್ದೀವಿ ಇಲ್ಲಿ, ಅಷ್ಟು ಕೂಡ ನಿಮಗೆ ಐಡಿಯಾ ಇರಬೇಕು ಬಿಫೋರ್ ಗೋಯಿಂಗ್ ಟು ದ ಮೆಜರ್ಮೆಂಟ್. ಸೊ ನೀವು ಯಾವುದೇ ಒಂದು ಕಾಂಪೊನೆಂಟ್ನ ತಗೊಂಡೋದಾಗಲೂ ಕೂಡ ಅದನ್ನು ಮೆಜರ್ ಮಾಡೋ ಇನ್ಸ್ಟ್ರೂಮೆಂಟ್ದು ಲೀಸ್ಟ್ ಕೌಂಟು ತಿಳ್ಕೊಂಡಿರಬೇಕು. ಸೊ ಆಸ್ ದ ನೇಮ್ ಇಂಡಿಕೇಟ್ಸ್, ಲೀಸ್ಟ್ ಕೌಂಟ್ ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ದಟ್ ಅ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಕ್ಯಾನ್ ರೀಡ್. ಯಾವುದೇ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟು ಅತ್ಯಂತ ಕಡಿಮೆ ಎಷ್ಟು ಮೆಜರ್ ಮಾಡ್ಬೋದು ಅನ್ನೋದಕ್ಕೆ ನಾವು ಲೀಸ್ಟ್ ಕೌಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಲು ವರ್ನಿಯರ್ ಸ್ಕೇಲು 0.02 mm ತನಕ ಅಷ್ಟು ಕಡಿಮೆ ವ್ಯಾಲ್ಯೂನು ಕೂಡ ಮೆಜರ್ ಮಾಡುತ್ತೆ. ನೀವು ಇವಾಗ ಯೂಸ್ ಮಾಡ್ತಿರೋ ಪ್ಲಾಸ್ಟಿಕ್ ಸ್ಕೇಲ್ ನೋಡಿದ್ರೆ ಒಂದು ಎನ್ಗ್ರೇವಿಂಗಿಂದ ಇನ್ನೊಂದು ಲೈನ್ಗೆ 1 mm ಇರುತ್ತೆ. ಸೊ 1 mm ಇಸ್ ದ ಲೀಸ್ಟ್ ಕೌಂಟ್ ಆಫ್ ನಾರ್ಮಲ್ ಸ್ಕೇಲ್. ಆ ಥರ ಯಾವುದೇ ಇನ್ಸ್ಟ್ರೂಮೆಂಟ್ ತೊಗೊಂಡ್ರೂ ಅತ್ಯಂತ ಕಡಿಮೆ ಎಷ್ಟು ಮೆಜರ್ ಮಾಡ್ಬೋದು ಅದಕ್ಕೆ ನಾವು ಲೀಸ್ಟ್ ಕೌಂಟ್ ಅಂತ ಕರಿತೀವಿ. ಇನ್ನೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಯಾವುದಪ್ಪ ಅಂದರೆ ಆಕ್ಯುರಸಿ. ಆಕ್ಯುರಸಿ ಅನ್ನೋ ವರ್ಡ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಎಷ್ಟು ಆಕ್ಯುರೇಟ್ ಆಗಿದೆ ನಮ್ಮ ಮೆಜರ್ಮೆಂಟ್ ಅನ್ನೋದ್ರ ಬಗ್ಗೆ ಆಕ್ಯುರಸಿ ಅಂತ ಕರಿತೀವಿ. ಅದ್ರ ಡೆಫಿನಿಷನ್ ನೋಡೋದಾದರೆ, ದ ಕ್ಲೋಸ್ನೆಸ್ ಆಫ್ ಮೆಜರ್ಡ್ ವ್ಯಾಲ್ಯೂ ಟು ದ ಟ್ರೂ ವ್ಯಾಲ್ಯೂ. ಸೊ ಯಾವುದೋ ಒಂದು ಕಂಪೋನೆಂಟು ಒಂದು 90 mm ಇರುತ್ತೆ ಅಂತ ಅಂದ್ಕೊಳ್ಳೋಣ. 90 mm ಡ್ರಾಯಿಂಗಲ್ಲಿ ಸ್ಪೆಸಿಫೈ ಆಗಿರುತ್ತೆ. ಅದರದ್ದು ಪ್ರೊಡಕ್ಷನ್ಗಿಂತ ಮುಂಚೆ ಪ್ರಾಡಕ್ಟ್ ಎಲ್ಲ ಪ್ರೊಡ್ಯೂಸ್ ಆದಮೇಲೂ ಕೂಡ ಅದು 90 mm ಹತ್ತತ್ರನೇ ಇರಬೇಕಾಗುತ್ತೆ. ಎಕ್ಸಾಕ್ಟ್ಲಿ 90 mm ಇದ್ದರೆ ಈ ಒಂದು ಪ್ರಾಡಕ್ಟು ಅಕ್ಯುರೇಟ್ ಆಗಿದೆ. ಅದನ್ನು ಚೆಕ್ ಮಾಡುವಂಥ ಇನ್ಸ್ಟ್ರೂಮೆಂಟು ಕೂಡ ಅಕ್ಯುರೇಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಪ್ರಿಸಿಷನ್ ಅನ್ನುವಂಥ ಒಂದು ಟಾಪಿಕ್ ಇದೆ, ಟರ್ಮ್, ಇಂಪಾರ್ಟೆಂಟ್ ಟರ್ಮು. ಪ್ರಿಸೈಸ್ ಅಂತ ವರ್ಡ್ ಕೇಳಿರ್ತೀವಿ ನಾವು. ಪ್ರಿಸಿಷನ್ ಅಂದರೆ ನೀವು ಎಷ್ಟು ಸಲ ಇನ್ಸ್ಟ್ರೂಮೆಂಟಿಂದ ಮೆಜರ್ ಮಾಡಿದ್ರೂ ಕೂಡ ಆ ಇನ್ಸ್ಟ್ರೂಮೆಂಟು ಸೇಮ್ ರೀಡಿಂಗ್ನ ರಿಪೀಟೆಡ್ ಆಗಿ ಕೊಡುತ್ತೆ. ಸೊ ಸೇಮ್ ರೀಡಿಂಗ್ನ ರಿಪೀಟೆಡ್ ಆಗಿ ಕೊಡುವಂಥ ಒಂದು ಕ್ವಾಲಿಟಿಗೆ ನಾವು ಪ್ರಿಸಿಷನ್ ಅಂತ ಕರಿತೀವಿ. So an instrument can be precise but not accurate if it gives consistent but wrong readings. So ಯಾವುದೋ ಒಂದು ಇನ್ಸ್ಟ್ರೂಮೆಂಟು ಪ್ರಿಸೈಸ್ ಆಗಿದೆ ಬಟ್ ಆಕ್ಯುರೇಟ್ ಆಗಿ ಇಲ್ಲ ಅಂತ ಹೇಳಿದ್ರೆ ಅದು ಕನ್ಸಿಸ್ಟೆಂಟ್ ಆಗಿದೆ ಬಟ್ ರೀಡಿಂಗ್ಸ್ನ ಸರಿಗೆ ತೋರಿಸ್ತಾ ಇಲ್ಲ ಅಂತ. ಅಂದರೆ ಅದ್ರ ಅರ್ಥ ಏನಪ್ಪ ಅಂದರೆ ಆಕ್ಯುರಸಿ ಮತ್ತು ಪ್ರಿಸಿಷನ್ ರನ್ ಆನ್ ಎ ಸೇಮ್ ಪಾತ್. ಇವೆರಡು ಕೂಡ ಚೆನ್ನಾಗಿರಲೇಬೇಕು, ಯಾವುದು ಕೂಡ ಕಾಂಪ್ರಮೈಸ್ ಆಗೋಂಗಿಲ್ಲ. ಬಿಕಾಸ್ ಮೆಕ್ಯಾನಿಕಲ್ ಪ್ರಾಡಕ್ಟ್ಸ್ಗಳು ಏರೋಸ್ಪೇಸು, ಆಟೋಮೊಬೈಲ್ಸು, ರೈಲ್ವೇಸ್ ಆಗಿರ್ಬೋದು, ರೋಡ್ ವೆಹಿಕಲ್ಸು, ಶಿಪ್ಸ್ ಬಿಲ್ಡಿಂಗ್ಸು ಎಲ್ಲ ಕಡೆ ಯೂಸ್ ಆಗೋದ್ರಿಂದ ಒಂದು ಸಣ್ಣ ಒಂದು ಮಿಸ್ಟೇಕು ಕೂಡ ಬರೋಕ್ಕಾಗೋದಿಲ್ಲ. ಹಾಗಾಗಿ
ಆಕ್ಯುರೇಟ್ ಆಗಿರಬೇಕು, ಪ್ರಿಸಿಷನ್ ಆಗಿರಬೇಕು ಯಾವುದು ಕಾಂಪೊನೆಂಟು. ಪ್ರಿಸಿಷನ್ ಮತ್ತು ಆಕ್ಯುರೇಟ್ ಕಾಂಪೊನೆಂಟ್ ಆಗಬೇಕು ಅಂದರೆ ಅದನ್ನು ಚೆಕ್ ಮಾಡುವಂಥ ಇನ್ಸ್ಟ್ರೂಮೆಂಟು ಕೂಡ ಆಕ್ಯುರೇಟ್ ಆಗಿರಬೇಕು, ಪ್ರಿಸಿಷನ್ ಆಗಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮು ಕ್ಯಾಲಿಬ್ರೇಷನ್. ಸೊ ಕ್ಯಾಲಿಬ್ರೇಷನ್ ಅನ್ನೋದು ಒಂದು ಹೊಸ ವರ್ಡ್ ನಿಮಗೆ. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಾವು ರಿಪೀಟೆಡ್ ಆಗಿ ಸತತವಾಗಿ ಬಳಸೋದ್ರಿಂದ ಇನ್ಸ್ಟ್ರೂಮೆಂಟ್ಸ್ಗಳು ಕೆಲವೊಂದು ಸಲ ಏನಾಗುತ್ತೆ, ಓವರ್ನ್ ಔಟ್ ಆಗುತ್ತೆ, ಅಂದರೆ ಸೌದೋಗುತ್ತೆ, ಮಿಸ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಆ ಇನ್ಸ್ಟ್ರೂಮೆಂಟಲ್ಲಿ ನಾವೇನಾದ್ರು ಮತ್ತೆ ಚೆಕ್ ಮಾಡೋಕ್ಕೋದ್ರೆ ರೀಡಿಂಗ್ಸು ರಾಂಗ್ ಬರುತ್ತೆ, ಕಂಪ್ಲೀಟಾಗಿ ಕಾಂಪೊನೆಂಟ್ದು ತಪ್ಪು ರೀಡಿಂಗ್ನ ಕೊಡಬೇಕಾಗುತ್ತೆ. ಅದ್ರ ಬದಲು ಎಲ್ಲ ಇಂಡಸ್ಟ್ರೀಸ್ಗಳು ಕ್ಯಾಲಿಬ್ರೇಷನ್ ರೂಮ್ ಅಂತ ಅಥವಾ ಸ್ಟ್ಯಾಂಡರ್ಡ್ ರೂಮ್ ಅಂತ ಇರುತ್ತೆ. ಆ ಇನ್ಸ್ಟ್ರೂಮೆಂಟ್ನ ಅವರು ನೀಟಾಗಿ ಎಲ್ಲ ಸ್ಕ್ರೂಸ್ ಎಲ್ಲ ಬಿಚ್ಚಿ ಅದಕ್ಕೆಲ್ಲ ನೀಟಾಗಿ ಲೂಬ್ರಿಕೇಟ್ ಮಾಡಿ ಝೀರೋ ಎರರ್ ಇಲ್ಲದೆ ಇರೋ ಥರ ನಿಮಗೆ ಮಾಡಿ ವಾಪಸ್ ಕೊಡ್ತಾರೆ. ಅದಕ್ಕೆ ನಾವು ಪ್ರೋಸೆಸ್ಗೆ ನಾವು ಕ್ಯಾಲಿಬ್ರೇಷನ್ ಅಂತ ಕರಿತೀವಿ. ಸೊ ರೇಂಜ್ ಅಂದರೆ ಇಂಗ್ಲೀಷ್ ಮೀನಿಂಗು. ಸೊ ಮಿನಿಮಮ್ ವ್ಯಾಲ್ಯೂ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಲ್ಲಿರುವಂಥ ಡಿಫರೆನ್ಸ್ಗೆ ನಾವು ರೇಂಜ್ ಅಂತ ಕರಿತೀವಿ. ಎಕ್ಸಾಂಪಲು ಮೈಕ್ರೋಮೀಟರ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟು. ಅದರದ್ದು ರೇಂಜು 0 ಇಂದ 25 mm, ಅಂದರೆ 0 mm ಇಂದ 25 mm ತನಕನೂ ಕೂಡ ಮೆಷರ್ ಮಾಡಬಹುದು ಅಂತ ಅರ್ಥ. ಸೊ 6 ಆ್ಯಂಡ್ 7 ಟರ್ಮ್ಸ್ ಏನಿದೆಯೋ ತುಂಬ ಇಂಪಾರ್ಟೆಂಟು. ಎರರ್ಸ್ ಬಗ್ಗೆ ಹೇಳಬೇಕಾಗುತ್ತೆ. ಎರರ್ಸಲ್ಲಿ ಝೀರೋ ಎರರ್ ಮತ್ತು ಪ್ಯಾರಲಾಕ್ಸ್ ಎರರ್ ಅಂತ ಕರಿತೀವಿ. ಝೀರೋ ಎರರ್ ಅಂದರೆ ಆಸ್ ದ ನೇಮ್ ಇಂಡಿಕೇಟ್ಸ್, ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗಳು ಎರಡೆರಡು ಸ್ಕೇಲ್ಸ್ ಇರ್ತವೆ. ಎರಡು ಸ್ಕೇಲದ್ದು ನೀವು ಸ್ಟಾರ್ಟಿಂಗ್ ಬಿಫೋರ್ ಗೋಯಿಂಗ್ ಟು ಮೆಜರ್ಮೆಂಟ್ ನೀವೇನಾದರೂ ಅದನ್ನು ಕಂಬೈನ್ ಮಾಡಿದಾಗ, ಮರ್ಜ್ ಮಾಡಿದಾಗ ಜೀರೋಸ್ ಶುಡ್ ಬಿ ಸೇಮ್, ಒಂದೇ ಲೈನಲ್ಲಿ ಅಲೈನ್ ಆಗಿರಬೇಕು. ವರ್ನಿಯರ್ ಕ್ಯಾಲಿಪರ್ ಬಂದಾಗ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಸೊ ಝೀರೋನೇ ತೋರಿಸ್ಬೇಕು. ಆ ಕಡೆ ಈ ಕಡೆ ಶಿಫ್ಟ್ ಆಗಿದ್ರೆ ಇನ್ಸ್ಟ್ರೂಮೆಂಟ್ ರಾಂಗ್ ಇದೆ ಅಂತ ಯು ಶುಡ್ ರಿಪ್ಲೇಸ್ ಇಮಿಡಿಯೇಟ್ಲಿ. ಏನಾದರೂ ಎರರ್ ಇದ್ದಾಗ ನೀವೇನಾದರೂ ಮೆಜರ್ ಮಾಡಿಬಿಟ್ರೆ ನಿಮ್ಮದು ಏನು ಆನ್ಸರ್ಸ್ ಬಂದಿರುತ್ತೆ ಅದು ಇನ್ಕರೆಕ್ಟ್ ಆನ್ಸರ್ಸ್ ಇರುತ್ತೆ. ಅಥವಾ ನೀವು ಇಲ್ಲ ಎರರ್ನ ರೆಕ್ಟಿಫೈ ಮಾಡೋಕ್ಕಾಗದೇ ಇಲ್ಲ ಇನ್ಸ್ಟ್ರೂಮೆಂಟಲ್ಲಿ ಅಂದರೆ ಅದನ್ನು ಕರೆಕ್ಷನ್ ಫ್ಯಾಕ್ಟರ್ ಅಂತ ತಗೊಂಡು ಜೀರೋ ಕರೆಕ್ಷನ್ ಅಂತ ಕರಿತೀವಿ. ಆಮೇಲೆ ನೀವು ಆಕ್ಯುರೇಟ್ ರಿಸಲ್ಟ್ಸ್ನ ತಗೋಬೋದು. ಪ್ಯಾರಲಾಕ್ಸ್ ಎರರ್ ಅಂತ ಹೇಳಿದ್ರೆ ಹ್ಯೂಮನ್ ಐಯಿಂದ ಆಗುವಂಥದ್ದು. ಯಾರು ನಾವು ರೀಡಿಂಗ್ಸ್ ತಗೋತಾ ಇರ್ತೀವಲ್ಲ ಅಬ್ಸರ್ವರು, ಅವರ ಒಂದು ಕಣ್ಣಿನ ದೃಷ್ಟಿಯಿಂದ ಸರಿಯಾದ ರೀತಿಯಲ್ಲಿ ನಾವು ನೋಡಲಿಲ್ಲ ಅಂದರೆ ರೀಡಿಂಗ್ನ, ಅವಾಗ ಆಗುವಂತಹ ಎರರ್. ಫಾರ್ ಎಕ್ಸಾಂಪಲ್, ನೀವು ವೆಹಿಕಲ್ಸ್ನ ಡ್ರೈವ್ ಮಾಡಬೇಕಾದ್ರೆ ತುಂಬ ಲೆಫ್ಟಲ್ಲಿ ಹೋಗಿ ನೀವೇನಾದ್ರು ಸ್ಪೀಡೋಮೀಟರ್ನ ಚೆಕ್ ಮಾಡಿದ್ರೆ ಆ ಏನು ನೀಡಲ್ ಏನಿರುತ್ತೋ ಅದು 60 ಕಿಲೋಮೀಟರ್ ತೋರಿಸ್ತಿರುತ್ತೆ. ಕಂಪ್ಲೀಟ್ ರೈಟ್ಗೆ ಹೋಗಿ ನೋಡಿದ್ರೆ 20 ಕಿಲೋಮೀಟರ್ ತೋರಿಸ್ತಿರುತ್ತೆ. ಸೇಮ್ ಸ್ಪೀಡಲ್ಲಿ ಹೋಗ್ತಿರ್ತೀರ ನೀವು, ಬಟ್ ನೀವು ಆ್ಯಕ್ಚುಲ್ ಆಗಿ ನಿಮ್ಮ ಆ ಒಂದು ಏನು ಸ್ಕೇಲ್ಗೆ ಕಣ್ಣು ಸರಿಯಾದ ದೃಷ್ಟಿಯಿಂದ ನೋಡಿದ್ರೆ 40 ಕಿಲೋಮೀಟರ್ಸ್ ತೋರಿಸ್ತಾ ಇರುತ್ತೆ. ಸೊ ಎಕ್ಸಾಕ್ಟ್ ಸ್ಪೀಡು 40 ಕಿಲೋಮೀಟರ್. ನೀವು 60 ಅಂತಲೂ ಹೇಳೋಕ್ಕಾಗಲ್ಲ, 20 ಅಂತಲೂ ಹೇಳೋಕ್ಕಾಗಲ್ಲ. ಅದೇ ಥರ ಮೆಕ್ಯಾನಿಕಲ್ ಮೆಷರಿಂಗಲ್ ಇನ್ಸ್ಟ್ರೂಮೆಂಟ್ಸಲ್ಲೂ ಕೂಡ ನಾವು ಸರಿಯಾದ ರೀತಿ ದೃಷ್ಟಿಯಿಂದ ನಮ್ಮದು ಐಸೈಟ್ಗೆ ನೇರವಾಗಿ ಇನ್ಸ್ಟ್ರೂಮೆಂಟ್ನ ಇಟ್ಕೊಂಡು ಚೆಕ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಎರರ್ ಬರುತ್ತೆ. ಅಂಥ ಎರರ್ನ ನಾವು ಪ್ಯಾರಲಾಕ್ಸ್ ಎರರ್ಸ್ ಅಂತ ಕರಿತೀವಿ. ಸೊ ಇಷ್ಟು ಟರ್ಮ್ಸು ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಗೆ ತುಂಬ ಏನು ಬೇಕಾಗಿರುವಂತಹ ಒಂದು ಟರ್ಮ್ಸ್ ಆಗಿದೆ. ನೆಕ್ಸ್ಟ್ ಸೇಫ್ಟಿ ಬಗ್ಗೆ ನೋಡ್ತಾ ಬರೋಣ. ಯಾವುದೇ ಇನ್ಸ್ಟ್ರೂಮೆಂಟ್ನ ನೀವು ಯೂಸ್ ಮಾಡಬೇಕಾದ್ರೂ ಇನ್ಸ್ಟ್ರೂಮೆಂಟ್ಸ್ನ ಹ್ಯಾಂಡಲ್ ವಿತ್ ಕೇರ್ ಅಂತ ಕೇಳಿದ್ದೀವಲ್ಲ, ಹಾಗಾಗಿ ತುಂಬ ಕೇರ್ಫುಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡಬೇಕು ರೀಡಿಂಗ್ಸ್ ತಗೊಳ್ಳೋ ಟೈಮಲ್ಲಿ. ಝೀರೋ ಎರರ್ ಇವಾಗ ತಾನೇ ಕಲ್ತ್ಕೊಂಡ್ರಿ. ಝೀರೋ ಎರರ್ ಅದನ್ನು ಚೆಕ್ ಮಾಡಬೇಕು ಫಸ್ಟು. ಎರರ್ ಇದೆಯಾ, ಎರರ್ ಇದ್ದರೆ ಹೆಂಗೆ ಕರೆಕ್ಷನ್ ಮಾಡ್ಕೋಬೇಕು ಅಂತ ಅದನ್ನು ಕರೆಕ್ಷನ್ ಫ್ಯಾಕ್ಟರ್ ತಗೊಂಡು ಆಮೇಲೆ ನೀವು ಸ್ಟಾರ್ಟ್ ಮಾಡಬೇಕು ಚೆಕಿಂಗ್ ಮಾಡೋದಕ್ಕೆ. ರಿಪೀಟೆಡ್ ರೀಡಿಂಗ್, ಒಂದು ಏನೋ ಒಂದು ರೀಡಿಂಗ್ನ ಒಂದು ಕಡೆಯಿಂದ ತೊಗೊಂಡಿರ್ತೀರಿ, ದೊಡ್ಡ ಬ್ಲಾಕ್ ಇರುತ್ತೆ, ಇನ್ನೊಂದು ಕಡೆನೂ ಅಷ್ಟೇ ಡೈಮೆನ್ಷನ್ ಬರಬೇಕು, ಅವಾಗ ಅದು ಆಕ್ಯುರೇಟ್ ಆಗಿದೆ ಅಂತ. ಸೊ ರಿಪೀಟೆಡ್ ರೀಡಿಂಗ್ಸ್ ಬರಬೇಕು. ಮತ್ತು ವ್ಯಾಲ್ಯೂಸ್ನ ನೀಟಾಗಿ ರೆಕಾರ್ಡ್ ಮಾಡಬೇಕು. ಇಲ್ಲ ರೆಕಾರ್ಡ್ ಮಾಡಿಲ್ಲ ಅಂದರೆ ಇಟ್ಸ್ ವೇಸ್ಟ್. ಸರಿಯಾದ ರೀತಿಯಲ್ಲಿ ರೆಕಾರ್ಡ್ ಮಾಡಿಲ್ಲ ಅಂದರೆ ಮತ್ತೆ ಅಗೇನ್ ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ ಆಗುತ್ತೆ. ಸೊ ಇಷ್ಟು ಸೇಫ್ಟಿ ಮತ್ತು ಟಿಪ್ಸ್ ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಮೆಷರಿಂಗ್ ಎನಿ ಆಬ್ಜೆಕ್ಟ್ಸ್. ಓಕೆ, ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. So like, share and comment ಮಾಡಿ ಅಂತ ಹೇಳ್ತಾ I end the session. In the next session I'm going to start steel rule, vernier and micrometer. Thank you.